ನೋಡಿ ಚಿಕ್ಕೇಶ್ ಮಾಡ್ರೆ ನೋಡಿ ನನ್ನ ಸೆಲೆಕ್ಷನ್ ಕರೆಕ್ಟ್ ಆಗಿದೆಯಾ ಹೇಳಿ ಓಕೆನಾ ಎಲ್ಲಿ ಸರ್ಪ್ರೈಸು ಅಲ್ಲಿ ಬಹಳ ಸರ್ಪ್ರೈಸ್ ಲೇ ತ್ರಿಶೂಲ್ ನಿಜವಾಗ್ಲೂ ನೀನು ಸೂಪರ್ ಕಣ ಎಂಗೇಜ್ ಮಾಡ್ರೆ ಹೆಂಗೇನ ಆಯ್ಕೆ ಲೇ ಏನೋ ಸರ್ಪ್ರೈಸ್ ಇದು ನೀನು ಹೇಳಿದ್ ನಿಜ ಕಣೋ ಈ ಸರ್ಪ್ರೈಸ್ ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಐ ಫೀಲ್ ಲೈಕ್ ಐ ಆಮ್ ಫ್ಲೈಯಿಂಗ್ ಸೂಪರ್ ನೀನು ಅಲ್ಲ ಕಣೋ ನಾನು ನಿನ್ಗೆ ಏನು ಹೇಳ್ತಾ ಇದ್ರು ನನ್ನ ಮನಸ್ಸಲ್ಲಿರೋದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ಅದಕ್ಕೆ ನನ್ನ ಗ್ರೇಟ್ ಫ್ರೆಂಡ್ ಅಂತ ಹೇಳೋದು ಎಂಥ ಫ್ರೆಂಡ್ ಅಂದ್ರೆ ನಂಗೆ ಈ ಸರ್ಪ್ರೈಸ್ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ತ್ರಿಶೂಲ್ ಅಲ್ವೋ ನಾನು ಲವ್ ಮಾಡ್ತಿರೋ ಹುಡುಗಿನ ಕಣ್ಮುಂದೆ ತಂದು ನಿಲ್ಸಿದ್ಯಾ ಅಂದ್ರೆ ಇದಕ್ಕಿನ ಒಳ್ಳೆ ಸರ್ಪ್ರೈಸೇ ಇಲ್ಲ ನಾನು ಮದುವೆ ಆಗ್ತಿರೋ ಹುಡುಗಿನ ನೀನು ಕಂಡುಹಿಡಿತೀಯ ಅಂತ ನಂಗೆ ಗೊತ್ತಿತ್ತು ಅಂತೂ ಶಿವಾನಿನೇ ನನ್ನ ಹುಡುಗಿ ಅಂತ ನೀನು ಕಂಡು ಹಿಡಿದ್ಬಿಟ್ಟೆ ಸೂಪರ್ ತ್ರಿಶೂಲ್ ಶಿವಾನಿ ಅಂದ್ರೆ ನನ್ನ ಪ್ರಾಣ ಕಣೋ ಐ ಲವ್ ಹರ್ ಅ ಲಾಟ್ ನಾನು ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ನನ್ನ ಲೈಫಲ್ಲಿ ಯಾರನ್ನೂ ಇಷ್ಟಪಟ್ಟಿಲ್ಲ ಅದನ್ನ ನೀನು ಸರಿಯಾಗಿ ಗೆಸ್ ಮಾಡಿದೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಸಾರ್ಥಕ ಈ ವಿಷಯನ ನಾನಿಂದ ಸೀಕ್ರೆಟ್ ಆಗಿ ಇಟ್ಟಿದ್ದೆ ಅನ್ಕೊಂಡಿದ್ದೆ ಆದ್ರೆ ಕಿಲಾಡಿ ಕಣೋ ನೀನು ಎಲ್ಲ ತಿಳ್ಕೊಂಬಿಟ್ಟೆ ಅಲ್ಲ ರೀ ನಾನಿಲ್ಲ ಅವನ್ಗೆ ನಿಂತ್ಕೊಂಡು ಕಾಯ್ತಾ ಇದ್ದೀನಿ ನೀವು ನೋಡಿದ್ರೆ ಒಳಗಡೆ ಹುಡುಕ್ತಾ ಇದ್ದೀರಾ ಅವನು ಬೆಳಗ್ಗೆನೆ ಎದ್ದು ಎಲ್ಲೋ ಹೊರಗಡೆ ಹೋಗಿದ್ದಾನೆ ಸರ್ಪ್ರೈಸ್ ತರಕ್ಕೆ ಹೋಗಿದ್ದಾನೆ ಅನ್ಸುತ್ತೆ ಇರ್ಬೋದು ಅಲ್ಲ ಮಧು ಅಂತ ಸಸ್ಪೆನ್ಸ್ ಏನೇ ಇದೆ ಅಂತ ಗೊತ್ತಿಲ್ಲ ಆದ್ರೆ 2-3 ಹೆಸರು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರಲ್ಲೇ ಯಾವ್ದಾದ್ರು ಒಂದ್ ಇರ್ಬೋದು ಅನ್ಸುತ್ತೆ 2-3 ಏನೇ ಅದು ಅಷ್ಟು ಗೊತ್ತಾಗಿಲ್ವಾ ಮನೇಲಿ ಫ್ರಿಡ್ಜ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಫ್ರಿಡ್ಜ್ ಅಂತ ತಾತಾ ಇರ್ಬೋದು ನಿಂದೊಳ್ಳೆ ಸದಾಶಿವಂಗೆ ಅದೇ ಜ್ಞಾನ ಅನ್ನೋಂಗೆ ನಿನ್ಗೆ ಯಾವಾಗಲೂ ಅಡುಗೆ ಮನೆದೇ ಜ್ಞಾನ ಅವನು ಹೇಳಿದ್ದು ನಮಗೆ ಮಾತ್ರ ಸ್ಪೆಷಲ್ ಅಂತಲ್ಲ ಅವನಿಗೂ ಸ್ಪೆಷಲ್ ಅಂತ ಅಂದಮೇಲೆ ಅವನ ಮನ್ಸಿಗೆ ಹತ್ರ ಆಗಿರೋದು ಏನೋ ಆಗಿರುತ್ತೆ ಹುಡುಗಿ ಕರೆಕ್ಟ್ ಕಣೆ ಇವತ್ತು ನಮ್ಮ ಸೊಸೆನ ಮನೆಗೆ ಕರ್ಕೊಂಡ್ಬರ್ತಾ ಇದ್ದಾನೆ ನಾವಿಷ್ಟು ದಿನ ಒತ್ತಾಯ ಮಾಡ್ತಾ ಇದ್ದಿದ್ದು ಅದನ್ನೇ ಅಲ್ವೇನೆ ಕಿಲಾಡಿ ಕಣೆ ಅವನು ಯಾವುದೋ ಹುಡುಗಿನ ಇಷ್ಟಪಟ್ಟಿರ್ತಾನೆ ನಮ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿ ಅವಳನ್ನ ನೇರವಾಗಿ ಮನೆಗೆ ಕರ್ಕೊಂಡ್ಬಂದಿರ್ತಾನೆ ಹಾಗಾದ್ರೆ ತ್ರಿಶೂಲು ಹೆಂಡತಿ ಆಗೋಳ್ನ ಈ ಮನೆ ಸೊಸೆ ಆಗೋಳ್ನ ಕರ್ಕೊಂಡ್ ಬರ್ತಾ ಇದ್ದಾನ ರೀ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಣ್ರಿ ನನಗೂ ಅಷ್ಟೇ ಖುಷಿ ಆಗ್ತಿದೆ ಕಣೆ ನಮ್ಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಒಂದು ಹುಡುಗಿನ ಪ್ರೀತಿಸಿ ಆ ಪ್ರೀತಿನ ನಮಗ್ ತೋರ್ಸಕ್ಕೆ ತುದಿಗಾಲಲ್ಲಿ ನಿಂತಿರೋ ತ್ರಿಶೂಲ್ಗೆ ಇನ್ನೆಷ್ಟು ಖುಷಿ ಆಗ್ತಿರ್ಬೇಕು ಅಂತೂ ನನ್ನ ಮಗನ ಜೀವನದಲ್ಲೂ ಸಂತೋಷ ಸಂಭ್ರಮ ಎಲ್ಲ ಬಂದೇ ಬಿಡ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ ಐ ಲವ್ ಯುವರ್ ಸರ್ಪ್ರೈಸ್ ನಿನ್ನಂತ ಜೀವದ ಗೆಳೆಯ ನನ್ನ ಜೀವ ಸಂಗಾತಿನ ಭೇಟಿ ಮಾಡ್ತಿದ್ದಲ್ಲ ಇದಕ್ಕಿಂತ ಖುಷಿ ಏನೋ ಬೇಕು ಥ್ಯಾಂಕ್ಸ್ ಅ ಲಾಟ್ ತ್ರಿಶೂಲ್ ಒಂದು ನಿಮಿಷ ಇರು ನಾ ಅವಳನ್ನ ಈಗಲೇ ಮಾತಾಡ್ಸ್ಕೊಂಡು ಬರ್ತೀನಿ ಹಾಯ್ ಶಿವಾನಿ ಅವರೇ ಒಂದು ನಿಮಿಷ ರೀ ಬಂದೆ ಹಾಯ್ ಶಿವಾನಿ ಹಾಯ್ ಏನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು
ನಾನು ಬರೋದಕ್ಕೆ ಹೇಳಿದ್ನ. ಹಾ, ಅದೇ ಚೀಟಿಲಿ ನಾನಿಲ್ಲಿ ಕಾಯ್ತಾ ಇರ್ತೀನಿ ಅಂತ ಬರೆದು ಪಾರಿವಾಳದ ಕಾಲಿಗೆ ಕಟ್ ಕಳಿಸಿದ್ರಿ. ಅದನ್ನ ನೋಡೇ ನಾನು ಇಲ್ಲಿಗೆ ಬಂದಿದ್ದು. ಚೀಟಿನ ಪಾರಿವಾಳ ಕಾಲಿಗೆ ಕಟ್ಟಿತ್ತ? ನಾನು ಕಳ್ಸಿಲ್ವಲ್ಲ. ನೀವ್ ಕಳ್ಸದ? ಹಾಗಾದ್ರೆ ಯಾಕೆ ನಗ್ತಾ ಇದ್ದೀರಾ? ಏನಾಯ್ತು? ನೀವ್ ಚೀಟಿ ಕಳ್ಸಿಲ್ಲ ಅಂದ್ರೆ ಬೇರೆ ಯಾರು ಕಳ್ಸಕ್ ಸಾಧ್ಯ? ಇದೆಲ್ಲ ಕೆಲಸ ಅವಂದೆ. ಯಾರ್ದು? ತ್ರಿಶೂಲ್ದು. ಇಂತೆ ನಿನ್ನ ಪ್ರೀತಿಯ? ಅದೇ ಮೇಡಮ್, 2 ಕಾಲಿರೋದು, ಬೆಳ್ಳಿಗಿರೋದು, ಹಾರ್ಕೊಂಡು ಬಂದಿರೋದು. ನನ್ನ ಮನಸ್ಸಲ್ಲಿರೋ ಮಾತು ನಿನ್ನ ತಲುಪಿತು ಅನ್ಸುತ್ತೆ. ಅದಕ್ಕೆ ಉತ್ತರ ಹ್ಞೂ ಅನ್ನೋದು ನನಗೆ ಗೊತ್ತು. ನನ್ನಲ್ಲಿರೋ ಪ್ರೀತಿ ನಿನ್ನಲ್ಲೂ ಇದೆ ಅಂತ ತಿಳಿದು ತುಂಬ ಖುಷಿ ಆಯಿತು. ತ್ರಿಶೂಲ್, ಮುಖ ತೋರ್ಸು. ಅವ್ನು ಯಾಕೆ ಹೀಗೆ ಮಾಡ್ದ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಅವನಿಗೆ ನಾವಿಬ್ರು ಲವ್ ಮಾಡ್ತಿದೀನಿ ಅಂತ ಹೇಳಿರ್ಲಿಲ್ಲ. ಕೇಳಿದಾಗೆಲ್ಲ ನೀನೇ ಗೆಸ್ ಮಾಡು ಅಂತ ಹೇಳಿದ್ದೆ. ಎಷ್ಟು ಬ್ರಿಲಿಯಂಟ್ ನೋಡಿ ಅವನು. ಯಾರ ಕ್ಲೂನು ಇದ್ದೆ ಕರೆಕ್ಟಾಗಿ ಗೆಸ್ ಮಾಡಿದ್ದಾನೆ. ನನ್ನನ್ನ ತ್ರಿಶೂಲ್ ಅರ್ಥ ಮಾಡ್ಕೊಂಡ್ರು ಹಾಗೆ ನಮ್ಮ ಮನೆಯವರು ಯಾರು ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಮನಸ್ಸಲ್ಲಿರೋ ಕೆಲಸ ಇರಲಿ, ನನ್ನ ಕನ್ಸು ಏನ್ ಬಿದ್ದಿದೆ ಅಂತಾನು ಕರೆಕ್ಟಾಗಿ ಗೆಸ್ ಮಾಡ್ಬಿಡ್ತಾನೆ. ಅಲ್ವೇನೋ ತ್ರಿಶೂಲ್? ಅವನು ಸರ್ಪ್ರೈಸ್ ಏನು ಅಂತ ಹೇಳೋದಕ್ಕೆ ಎಷ್ಟು ಸತಾಯಿಸಿದ ಗೊತ್ತಾ? ನಿಮ್ಮನ್ನು ನೋಡಿದ್ಮೇಲೆ ನಂಗೆ ಗೊತ್ತಾಗಿದೆ. ನಾವಿಬ್ರು ಒಟ್ಟಿಗೆ ನೋಡಿ ತುಂಬಾ ಖುಷಿಯಾಗಿದೆ ನನಗೆ. ಲೇ ತ್ರಿಶೂಲ್, ಯಾಕೋ ಇನ್ನು ಅಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ಲೇ, ನಿನ್ನೆ ಕರಿತಿರೋದು. ತ್ರಿಶೂಲ್, ತ್ರಿಶೂಲ್ ಬಾರ, ನಿನ್ಗೆ ಕರಿತಾ ಇರೋದು. ಲೇ, ಎಷ್ಟು ಕರೆದ್ರು ಹಾಗೆ ಹೋಗ್ತಾನೆ ತ್ರಿಶೂಲ್. ಅವನಿಗೆ ಹುಡುಗಿರ ಜೊತೆ ಮಾತಾಡೋದಕ್ಕೆ ಸ್ವಲ್ಪ ಸಂಕೋಚ. ಎಷ್ಟು ಕೆಲಸ ಇದೆಯೋ ಅಷ್ಟು ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ಎಲ್ಲ ಹೋಗ್ತಿರ್ಬೇಕು. ಇಲ್ಲ ತ್ರಿವಿಕ್ರಮ್, ತ್ರಿಶೂಲ್ ಹೋಗಿದ್ದಕ್ಕೆ ಬೇರೆನೇ ಕಾರಣ ಇದೆ. ಅದನ್ನ ನಾನು ನಿಮ್ಗೆ ಹೇಳೋದಕ್ಕಾಗಲ್ಲ. ಶಿವಾನಿಯವರೇ, ನೀವ್ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನನಗೆ ಇಷ್ಟು ಒಳ್ಳೆ ಫ್ರೆಂಡ್ ಇದ್ದಾನೆ ಅಂತ ಆಶ್ಚರ್ಯ ಆಯ್ತಾ? ನಿಮ್ಗಿನ್ನ ಹೇಳೋದು ತುಂಬಾ ಇದೆ. ಬನ್ನಿ ಹಾಗೆ ಒಂದು ವಾಕ್ ಹೋಗೋಣ. ನಾನು ಲವ್ ಮಾಡ್ತಿರೋ ಹುಡುಗಿನ ನನ್ನ ಕಣ್ಮುಂದೆ ತಂದು ನಿಲ್ಸಿದ್ಯಾ ಅಂದ್ರೆ, ನಾನು ಮದುವೆ ಆಗ್ತಿರೋ ಹುಡುಗಿನ ನೀನು ಕಂಡು ಹಿಡಿದ್ಯಾ ಅಂತ ನಂಗೆ ಗೊತ್ತಿತ್ತು. ದೇವ್ರೆ, ನನ್ನ ಲೈಫಲ್ಲಿ ಯಾಕೆ ಈ ಥರ ಆಗ್ತಾ ಇದೆ? ನನ್ನ ಜೀವನದಲ್ಲಿ ಎಲ್ಲ ಸರಿಯಾಗಿದೆ, ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಿದೆ ಅನ್ನುವಾಗ ಯಾಕೆ ದೇವ್ರೆ ಈ ತರ ಮಾಡಿದೆ? ಯಾಕೆ ಇಷ್ಟೊಂದು ನೋವು ಕೊಡ್ತಾ ಇದೀಯಾ?
ಯಾಕೆ ಬೇರೆ ಹೀಗೆ ಮಾಡಿದೆ? ನನ್ನ ಶಿವ ನಿನಗೆ ಎಷ್ಟೊಂದು ಪ್ರೀತಿಸ್ತಾ ಇದ್ದೆ. ಅವಳು ನನ್ನ ಪ್ರೀತಿಸ್ತಾಳೆ ಅಂತ ನನ್ನ ಮನಸ್ಸು ಗಾಳಿಪಟ ಹಾರಾಡ್ತಾ ಇತ್ತು. ಆದ್ರೆ ಗಾಳಿಪಟದ ಸೂತ್ರನೇ ತುಂಡಾಗೋಗಿದೆ ಅಂತ ಇಷ್ಟು ದಿವಸ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ನನ್ನ ಪ್ರೀತಿನ ಹೇಳ್ಕೊಂಡಿದ್ದು ಅವಳು ಯಾವ್ದು ನೋಡ್ಲೇ ಇಲ್ವಾ? ನಾನು ಐ ಲವ್ ಯು ಅಂತ ಬರ್ತಿದ್ದವಳು ಯಾವ್ದು ಓದ್ಲೇ ಇಲ್ವಾ? ನಾನು ಪಟ್ಟಿದ್ದ ಪ್ರಯತ್ನ ಎಲ್ಲ ಮಣ್ಪಾಲಾಗೋಯ್ತಾ? ಚಿಕ್ಕ ಯಜಮಾನ್ರಂಗೆ ನಾನು ಹುಡುಗಿನ ತೋರಿಸ್ಬೇಕು, ಅವ್ರ ಹತ್ರ ಬೇಷ್ ಅನ್ನಿಸ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಅವ್ರನ್ನ ಕರ್ಕೊಂಡು ಬಂದೆ. ಆದ್ರೆ ಅವ್ರಿಗೆ ತೋರಿಸಿದ್ದು ಅವ್ರ ಪ್ರೀತಿನ, ನನ್ನ ಪ್ರೀತಿನಲ್ಲ. ಇದೆಲ್ಲ ಹೇಗ್ ಸಾಧ್ಯ ದೇವ್ರೆ? ಶಿವಾನಿ ಅವರು ನನ್ನ ಹುಡುಗಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು ನಾನು, ಶಿವಾನಿ ಅವರು ನನ್ನ ಹೆಂಡತಿ ಆಗ್ಬೇಕು ಅಂತ ಕನಸ್ಕೊಂಡಿದ್ದು ನಾನು. ಆದ್ರೆ ಈಗ ಹೇಗ್ ಸಾಧ್ಯ ದೇವ್ರೆ? ಇದೆಲ್ಲ ಹೇಗ್ ಸಾಧ್ಯ? ನಾನು ಬಿತ್ತಿರೋ ಪ್ರೀತಿಯ ಬೀಜ ಗಿಡ ಬೀಳ್ತಾ ಇದೆ ಅನ್ಕೊಂಡಿದ್ದೆ. ಆದ್ರೆ ಆ ಗಿಡ ಈಗಾಗ್ಲೇ ಬೆಳೆದು ಬಿಟ್ಟಿರೋ ಹೂ ನಂದಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಬಿಟ್ಟಿರೋ ಹೂ ನಂದಲ್ಲ, ಚಿಕ್ಕ ಯಜಮಾನ್ರು ಹೂ. ಈಗಾಗ್ಲೇ ಶಿವಾನಿ ಮುಡಿ ಸೇರಿದೆ. ದೇವ್ರೆ, ಈ ವಿಷಯ ಯಾಕೆ ನನ್ಗೆ ಮುಂಚೆನೆ ಗೊತ್ತಾಗ್ಲಿಲ್ಲ? ಕನ್ಸ? ಇದೆಲ್ಲ ಕನ್ಸ? ಅಯ್ಯೋ, ಇದು ಕನ್ಸಲ್ಲ ದೇವ್ರೆ. ಇದೆಲ್ಲ ಕನ್ಸು ಅಂತ ಒಂದೇ ಒಂದ್ಸತಿ ಹೇಳಪ್ಪ ದೇವ್ರೆ. ಮಧು, ಮಧು, ಏನ್ ಮಾಡ್ತಾ ಇದೀಯ? ತ್ರಿಶೂಲ್ ಬರೋ ಹೊತ್ತಾಯ್ತು. ಸೊಸೆನ್ ಬೇರೆ ಮೊದಲನೇ ಸರಿ ಮನೆ ಕರ್ಕೊಂಡ್ಬರ್ತಾ ಇದ್ದಾನೆ. ಅವಳಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೋಬೇಕು. ಬೇಗ ಬಾರೆ. ಲೇ ಮಧು. ಅಯ್ಯೋ, ಯಾಕ್ರಿ ಹಂಗ್ ಕೂಗ್ಕೊಳ್ತಾ ಇದ್ದೀರಾ? ಏನ್ ಮಾಡ್ತಿದ್ಯಾ? ಮನೆಗ್ ಸೊಸೆ ಆಗೋ ಮಹಾಲಕ್ಷ್ಮಿ ಬರ್ತಿದ್ದಾಳೆ. ಅವಳನ್ನ ಹಾಗೆ ಕಳಿಸ್ಬಿಡಕ್ಕಾಗತ್ತಾ? ಅವಳಿಗೆ ಏನ್ ಸಿಹಿ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ ಕಣ್ರಿ, ಅವಳಿಗೆ ಏನ್ ಇಷ್ಟ ಆಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಲೇ, ನಮ್ ಸೊಸೆಗೆ ಏನ್ ಇಷ್ಟ ಅಂತ ತಿಳ್ಕೊಳ್ಳೋದು ತುಂಬಾ ಸುಲಭ ಕಣೆ. ಅದೇಗ್ರಿ? ತ್ರಿಶೂಲ್ನ ಅವಳು ಇಷ್ಟಪಟ್ಟಿದ್ದಾಳಲ್ವಾ, ಅಂದ್ಮೇಲೆ ತ್ರಿಶೂಲ್ ಇಷ್ಟಗಳನ್ನ ಅವಳು ಇಷ್ಟಪಟ್ಟಿರ್ತಾಳಲ್ವಾ? ಹೌದು. ತ್ರಿಶೂಲ್ ಏನ್ ಇಷ್ಟಪಡ್ತಾನೋ ಅವಳು ಇಷ್ಟಪಟ್ಟಿರ್ತಾಳೆ. ಲೇ, ನನ್ನ ಮಗರಾಯನ್ಗೆ ಏನ್ ಇಷ್ಟನೋ ಅದನ್ನೇ ಮಾಡೋಗೆ. ಹೌದು ರೀ, ಈ ಮನೆಗೆ ಸೊಸೆ ಬರ್ತಿದ್ದಾಳೆ. ನನ್ನ ಮಗನ ಜೀವನದಲ್ಲಿ ಹೊಸ ಬದಲಾವಣೆ ಆಗ್ತಿರೋದನ್ನ ನೋಡಿ ನಾನು ಎಲ್ಲ ಮರ್ತೇ ಬಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡೆ, ಮಗನ ಮದುವೆ ಅನ್ನೋದೇ ಎತ್ತೋರ್ಗೊಂಥರ ಕಿರೀಟ ಇದ್ದಂಗೆ. ಚಿಕ್ಕ ಯಜಮಾನ್ರು ಶಿವಾನಿನ ಪ್ರೀತಿಸ್ತಾ ಇರೋ ವಿಷಯ ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವರಾದ್ರೂ ಈ ವಿಷಯ ನನಗೆ ಹೇಳ್ಬೋದಿತ್ತು. ಅವ್ರ ಜೀವನದಲ್ಲಿ ಅವ್ರಿಗೆ ಯಾವ ವಿಷಯ ನನ್ನಿಂದ ಮುಚ್ಚಿಡಲ್ಲ. ಆದ್ರೆ ಈ ವಿಷಯ ಮಾತ್ರ ಯಾಕೆ ಮುಚ್ಚಿಟ್ರು? ಅಥವಾ ಅವ್ರು ಇಂಡೈರೆಕ್ಟ್ ಆಗಿ ಯಾವತ್ತಾದ್ರೂ ನನಗೆ ವಿಷಯದ ಬಗ್ಗೆ ಹೇಳಿದಾರಾ? ನಾನೇ ಅರ್ಥ ಮಾಡ್ಕೊಳ್ಳಿಲ್ವಾ? ನೋಡು, ನನಗೆ ಏನೇನು ಅವ್ರ ಡೀಟೇಲ್ಸ್ ಬೇಕು, ಅವ್ರ ಹಾಬೀಸ್ ಏನು, ಅವ್ರಿಗೇನು ಇಷ್ಟ, ಅವ್ರು ಯಾರ ಜೊತೆ ಓಡಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಯಾರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ, ಈ ಎಲ್ಲ ಡೀಟೇಲ್ಸು ನನಗೆ ಆದಷ್ಟು ಬೇಗ ಬೇಕು ಕಣ. ಇದನ್ನೆಲ್ಲ ಹೇಳು ಅಂತ ಡ್ಯಾಡ್ ಹೇಳಿ ಕಳಿಸಿದ್ರು. ಚಿಕ್ಕ ಯಜಮಾನ್ರು ಪ್ರತಿ ಸತಿ ಶಿವಾನಿ ಬಗ್ಗೆ ಡ್ಯಾಡ್ ಕೇಳಿದ್ರು ಅಂತ ಹೇಳ್ತಾ ಇದ್ರು. ಅದೆಲ್ಲ ಬರೀ ನೆಪ ಮಾತ್ರಕ್ಕ? ಅದ್ರ ಹಿಂದೆ ಪ್ರೀತಿ ಉದ್ದೇಶ ಇತ್ತು. ಅವ್ರು ಮಾತ್ರ ಅಲ್ಲ, ಯಜಮಾನ್ರು ಕೂಡ ಹೋಗಿ ಶಿವಾನಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಬ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅವರು ಕೂಡ ಶಿವಾನಿನ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ರು. ಶಿವಾನಿ ನನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಿದ್ದು, ಅವಳ ಲವ್ನ ಸೀಕ್ರೆಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದು ಯಾವುದು ನನಗೋಸ್ಕರ ಅಲ್ಲ,
ಎಲ್ಲ ಚಿಕ್ಕ ಯಜಮಾನ್ರಿಗೋಸ್ಕರ. ಯಾಕೆ ನನಗಿದು ಯಾವುದು ಗೊತ್ತಾಗ್ಲಿಲ್ಲ? ಸುಂದ್ರಿ, ನಾನು ಹೇಗೆ ನಿಮ್ಮ ಯಜಮಾನಿ ಸುಂದ್ರಿನೂ ಪ್ರೀತಿಸ್ತಾ ಇದ್ದೀನೋ ಅದೇ ಥರ ನಮ್ಮ ಚಿಕ್ಕ ಯಜಮಾನ್ರು ಮುಂಚೆಯಿಂದನೂ ಪ್ರೀತಿಸ್ತಾ ಇದ್ದೀನಿ ನಾನು. ಏನು ಮಾಡಲಿ ಹೇಳೀಗ? ಏನು ಮಾಡಲಿ? ಅಯ್ಯ ಸುಂದ್ರಿ, ನಾನು ನಿನ್ನನ್ನು ನಿಮ್ಮ ಯಜಮಾನಿ ಹತ್ರ ಸೇರಿಸಿದೆ. ನೀನು ಒಂದೇ ಒಂದ್ಸರಿ ನಿಮ್ಮ ಯಜಮಾನಿ ನನ್ನ ಹತ್ರ ಸೇರಿಸ್ತೀಯಾ? ನನಗೆ ನನ್ನ ಪ್ರೀತಿ ಸಿಗ್ಬೇಕು ಅಂದ್ರೆ ಇಷ್ಟು ವರ್ಷದಿಂದ ಚಿಕ್ಕ ಯಜಮಾನ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ನಂಬಿಕೆ ಎಲ್ಲದಕ್ಕೂ ಮೋಸ ಮಾಡ್ದಂಗಾಗತ್ತೆ, ದ್ರೋಹ ಮಾಡ್ದಂಗಾಗತ್ತೆ. ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ನೋವಾಗ ನನಗೆ ಮಾತ್ರ. ಅದೇ ಪ್ರೀತಿ ನಾನು ಪಡ್ಕೊಂಡ್ರೆ ಇಡೀ ಮನೆ ನೋವು ಅನುಭವಿಸುತ್ತೆ. ಇಲ್ಲ, ನನಗದಿಷ್ಟ ಇಲ್ಲ. ನಾನು ಚಿಕ್ಕವನಾಗಿದ್ದಾಗಿಂದಲೂ ಯಜಮಾನ್ರು, ಚಿಕ್ಕ ಯಜಮಾನ್ರು ನಮ್ಮನ್ನ ಸಮಾನವಾಗಿ ನೋಡ್ಕೊಂಡಿದ್ದಾರೆ. ಯಾವತ್ತೂ ನನ್ನನ್ನು ಕೆಲಸದೊಂಥರ ಟ್ರೀಟ್ ಮಾಡೇ ಇಲ್ಲ. ಅವ್ರು ತುಂಬಾ ಒಳ್ಳೆಯವರು. ಒಳ್ಳೆಯವ್ರು ಯಾವತ್ತೂ ಒಳ್ಳೇದಾಗಬೇಕು ಅಲ್ವಾ? ನನಗೇನು, ನಿನ್ನ ಯಜಮಾನಿಗಿಂತ ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ಸುಂದ್ರಿ, ನಾನು ನನ್ನ ಪ್ರೀತಿನ ನಿನ್ನ ಯಜಮಾನಿ ಹತ್ರ ತುಂಬ ಸತಿ ಹೇಳ್ಕೊಂಡಿದ್ದೀನಿ. ಆದರೆ ಅವಳು ನನ್ನ ಪ್ರೀತಿನ ಯಾವತ್ತೂ ಒಪ್ಕೊಂಡೇ ಇಲ್ಲ. ಅವಳು ಒಪ್ಕೊಂಡಿರೋದು ನನ್ನ ಚಿಕ್ಕ ಯಜಮಾನ್ರ ಪ್ರೀತಿನ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ಯಜಮಾನಿ ಪ್ರೀತಿ ನನ್ನ ಚಿಕ್ಕ ಯಜಮಾನ್ರಿಗೆ ಸೇರಬೇಕು. ಶಿವಾನಿ ಮತ್ತೆ ಚಿಕ್ಕ ಯಜಮಾನ್ರು ಸರಿಯಾದ ಜೋಡಿ. ಅವರಿಬ್ಬರು ಪ್ರೀತಿ ಪವಿತ್ರವಾದ ಪ್ರೀತಿ. ನಂದು ಸುಮ್ಮನೆ ನೋವಿನ ಪ್ರೀತಿ ಅಷ್ಟೇ. ಅವರಿಬ್ರು ಒಂದಾಗಬೇಕು, ಅವರಿಬ್ರು ಮದುವೆ ಆಗಬೇಕು. ಮರಿತೀನಿ, ನಾನು ನನ್ನ ಪ್ರೀತಿನ ಖಂಡಿತ ಮರಿತೀನಿ, ಖಂಡಿತ ಮರಿತೀನಿ. ಸುಂದ್ರಿ, ಏನು? ಇಲ್ಲ 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 ಇಲ್ಲ, ನಾನು ನನ್ನ ನಿರ್ಧಾರ ತಗೊಂಡಾಗಿದೆ. ನಿನಗಿದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು. ಶಿವಾನಿ ಯಾವತ್ತಿದ್ರು ಇಲ್ಲ 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 ಇಲ್ಲ, ಶಿವಾನಿ ಮೇಡಮ್ ಯಾವತ್ತಿದ್ರು ನಮ್ಮ ಚಿಕ್ಕ ಯಜಮಾನ್ರಿಗೆ ಸೇರಬೇಕು. ಅವರಿಬ್ಬರದೇ ಸರಿಯಾದ ಜೋಡಿ. ಪಾಪ, ನನ್ನಿಂದ ತ್ರಿವಿಕ್ರಮ್ ಕಾಂಟ್ಯಾಕ್ಟ್ ಲೆನ್ಸಸ್ ಹಾಳಾಯಿತು. ಈಗ ನಾನೇ ಅವ್ರಿಗೆ ಹೊಸ ತೆಕ್ಕೊಡ್ಬೇಕು.